ನಮ್ಮ ಬಿಗ್ ಬಾಸ್ ವಿನ್ನರ್ ರಕ್ಷಿತಾ ಶೆಟ್ಟಿ ಅವರ ಬಗ್ಗೆ ಮೊನ್ನೆ ನಾನು ವಿಡಿಯೋ ಮಾಡಿದೆ. ಅದಕ್ಕೆ ಎಷ್ಟೆಲ್ಲ ಗಿಫ್ಟ್ ಸಿಕ್ಕಿದೆ ಗೊತ್ತುಂಟಾ? ಅದಕ್ಕೋಸ್ಕರ ತುಂಬ ಖುಷಿಯಿಂದ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ. ಯಾಕೆಂದರೆ ಎಂತ ಸಿಕ್ಕಿದರೆ ಕೂಡ ನಿಮಗೆ ಶೇರ್ ಮಾಡಬೇಕಲ್ವ ನಾನು. ಬನ್ನಿ, ಇನ್ನು ತಡ ಮಾಡಿದೆ ಯಾಕೆ, ಏನೆಲ್ಲ ಸಿಕ್ಕಿದೆ ಎಂತೆಲ್ಲ ವಿಷಯ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನಮಸ್ತೆ, ಪವಿಪಲ್ಲ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ನಾನು ತುಂಬಾ ಚೆನ್ನಾಗಿದ್ದೇನೆ. ಆದರೆ ತುಂಬ ಶೆಕೆ. ಈಗಷ್ಟೇ ಸ್ನಾನ ಮಾಡಿಕೊಂಡು ಬಂದರೂ ಕೂಡ ಉಂಟಲ್ಲ ನೋಡಿದ್ದೆ, ನಿಲ್ಲಿಕ್ಕಾಗೋದಿಲ್ಲ ಮಾರೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಎಷ್ಟು 37 ಡಿಗ್ರಿಯಷ್ಟು ಈಗ ಇದು ಸ್ಟಾರ್ಟ್ ಆಗಿದೆ ಅಂತೆ ಬಿಸಿಲೆಲ್ಲ. ಇನ್ನು ಗೊತ್ತಿಲ್ಲ ಇದು ಎಲ್ಲಿಗೆ ಹೋಗಿ ನಿಲ್ತದೆ ಅಂತ. ಮತ್ತು ನಿಮ್ಮ ಕಡೆ ಎಲ್ಲ ಹೇಗಿದೆ ಕಮೆಂಟ್ ಮಾಡಿ. ನೀವು ಕಮೆಂಟಲ್ಲಿ ನನ್ನ ಬಗ್ಗೆ ಮಾತ್ರ ಕೇಳ್ತೀರ, ನಾನು ಏನಾದರೂ ಕೇಳಿದರೆ ಅದಕ್ಕೆ ನಿಮ್ದು ಆನ್ಸರ್ ಇಲ್ಲ. ನಾನು ನಿನ್ನೆ ವಿಡಿಯೋದಲ್ಲಿ ಕೇಳಿದ್ದೆ, ಅದು ಡ್ರೆಸ್ ಎಲ್ಲ ಚೀಪ್ ರೇಟ್ ಇದೆಲ್ಲ ತೋರಿಸಿ, ಇದು ಹೇಗುಂಟು, ಇದರಲ್ಲಿ ಯಾವುದು ಇಷ್ಟ ಆಯಿತು. ಅದರಲ್ಲಿ ರಂಜಿತ್ ಕುಮಾರ್ ಒಬ್ಬರು ಮಾತ್ರ ಹೇಳಿದ್ದಾರೆ ಪಿಂಕ್ ಕಲರೆಲ್ಲ ನಿಮಗೆ ಶೂಟ್ ಆಗುತ್ತೆ ಹಾಗೆಲ್ಲ. ನಿಮಗೆ ಯಾವುದೆಲ್ಲ ಇಷ್ಟ ಆಯಿತು ಅಂತ ಯಾರು ಕೂಡ ಅದರ ಬಗ್ಗೆ ಕಮೆಂಟ್ ನನಗೆ ಮಾಡ್ತಾನೆ ಇಲ್ಲ. ಹೀಗೆ ವಿಡಿಯೋ ಚೆನ್ನಾಗಿದೆ ಅಷ್ಟೇ ಎಲ್ಲ ಮಾಡ್ತಾ ಇದ್ದೀರಾ. ಒಂದು ಸಲ ನಾನು ಕೇಳಿದ ಕ್ವಶನ್ಗೂ ಸ್ವಲ್ಪ ನೀವು ಆನ್ಸರ್ ಮಾಡಿದರೆ ನನಗೆ ಖುಷಿ ಆಗ್ತದೆ. ಹಾಗೆ ಮುಂದೆ ಬರುವ ದಿನಗಳಲ್ಲಿ ನಾನು ಯಾವ ಥರ ವಿಡಿಯೋ ಮಾಡಬೇಕು ಅದೆಲ್ಲ ನೀವು ನನಗೆ ಹೇಳಿದರೆ ನನಗೆ ಮತ್ತೆ ಮತ್ತೆ ವಿಡಿಯೋ ಮಾಡುವಂತಹ ಇಂಟ್ರೆಸ್ಟ್ ಬರ್ತದೆ. ನಾನು ಯಾವ ಥರ ನನ್ನ ವಿಡಿಯೋ ನಿಮಗೆ ಯಾವ ಥರ ಮಾಡಿದ್ರೆ ಇಷ್ಟ ಆಗ್ತದೆ ಅಂದರೆ, ಕುಕ್ಕಿಂಗ್ ವಿಡಿಯೋ ನಿಮಗೆ ಇಷ್ಟ ಆಗುತ್ತಾ, ಇಲ್ಲ ನಾನು ಹೊರಗಡೆ ಎಲ್ಲ ತಿರುಗಾಡಲಿಕ್ಕೆ ಹೋಗಿ ಎಲ್ಲ ಶಾಪಿಂಗ್ ವಿಡಿಯೋ ಅದೆಲ್ಲ ನಾನು ಹೋಗಿರುವಾಗ ಮಾಡಿದರೆ ಇಷ್ಟ ಆಗುತ್ತಾ, ಅಲ್ಲ ಹೀಗೆ ಕೂತ್ಕೊಂಡು ನಿಮ್ಮ ಜೊತೆ ನಾನು ಏನಾದರೂ ಕತೆ ಸ್ಟೋರಿ ಎಲ್ಲ ಹೇಳ್ತೇನಲ್ವ, ಅದು ಇಷ್ಟ ಆಗುತ್ತೆ ಅಂತ ನೀವು ನನಗೆ ಪ್ಲೀಸ್ ಕಮೆಂಟ್ ಮುಖಾಂತರ ಈ ಸಲ ಹೇಳಲೇಬೇಕು. ಹಾಗೆ ನನ್ನ ವಿಡಿಯೋಗೆ ಲೈಕ್ ಕೊಡಲೇಬೇಕು. ಓಕೆ, ಈಗ ಸ್ಟಾರ್ಟ್ ಮಾಡಿ. ಉತ್ಸವಕ್ಕೆ ಹೋಗಿದ್ದೆ ಅಲ್ವ, ಅಲ್ಲಿ ರಕ್ಷಿತಾ ಶೆಟ್ಟಿ ಅವರು ಬಂದಿದ್ದರು. ಅದರದ್ದೊಂದು ಚಿಕ್ಕ ಕ್ಲಿಪ್ಸ್ ಎಲ್ಲ ತೆಗೆದು ನಾನು ಅದನ್ನು ವಿಡಿಯೋ ಮಾಡಿದ್ದೆ. ಅದನ್ನು ತುಂಬ ಜನ ಇಷ್ಟಪಟ್ಟಿದ್ದರು. ಹಾಗೆ ನನಗೆ ಕೆಲವರು ಅದರಲ್ಲಿ ಕಮೆಂಟ್ ಕೂಡ ಹಾಕಿದ್ರು, ನೀವು ರಕ್ಷಿತಾ ಶೆಟ್ಟಿ ಅವರ ಬಗ್ಗೆ ವಿಡಿಯೋ ಮಾಡಿದ್ದಕ್ಕೋಸ್ಕರ ನಾನು ನಿಮಗೆ ಸಬ್ಸ್ಕ್ರೈಬ್ ಮಾಡಿದ್ದೀನಿ ಅಂತೆಲ್ಲ. ನನಗೂ ತುಂಬ ಖುಷಿ ಆಯಿತು. ಹಾಗೆ ರಕ್ಷಿತಾ ಶೆಟ್ಟಿ ಅವರನ್ನ ನಾನೊಂದು ಮುಂಚಿನಿಂದ ಯೂಟ್ಯೂಬಲ್ಲೆಲ್ಲ ನೋಡ್ಕೊಂಡು ಬಂದಿದ್ದೇನೆ. ಅಂದರೆ ಡೈರೆಕ್ಟಾಗಿ ನೋಡಲಿಕ್ಕೆ ಅವರು ನಾನು ಅಕ್ಕಪಕ್ಕದ ಮನೆಯವರೆಲ್ಲ, ಹಾಗೆ ಅವರದೆಲ್ಲ ಖುಷಿ ಪಡುವಂತಹ ಕೆಲವು ಅವರು ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆನೂ ತುಂಬ ವೀಡಿಯೋಸ್ ಎಲ್ಲ ಮಾಡ್ತಿದ್ರು. ಅದನ್ನೆಲ್ಲ ನನಗೆ ಎಷ್ಟು ಗೊತ್ತಿದೆಯೋ ಹಾಗೆ ಅದನ್ನೆಲ್ಲ ಹೇಳಲಿಕ್ಕೆ ಆಗೋದಿಲ್ಲಲ್ಲ, ಗೊತ್ತಿದ್ರು ಅದು ದೊಡ್ಡದು ವಿಡಿಯೋ ಆಗುತ್ತೆ. ಹಾಗೆ ಅದರಲ್ಲೆಲ್ಲ ಕೆಲವು ಇಂಪಾರ್ಟೆಂಟ್ ವಿಷಯಗಳನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಅಲ್ವಾ. ಆ ವಿಡಿಯೋನ ಹೆಚ್ಚಿನವರು ಇಷ್ಟಪಟ್ಟು ನೋಡಿದರು. ಅದು 1K ಅಬೌವ್ ಹೋಗಿತ್ತು. ಹಾಗೆ ತುಂಬ ಜನ ನನಗೆ ಪಾಸಿಟಿವ್ ಆಗಿ ಮೆಸೇಜ್ ಮಾಡಿದರು. ಹೌದು, ರಕ್ಷಿತಾ ಶೆಟ್ಟಿಯವರ ಬಗ್ಗೆ ನೀವು ಒಂದೊಳ್ಳೆ ಮಾತಾಡಿದ್ದೀರಿ, ನಮಗೆ ಖುಷಿ ಆಗ್ತದೆ, ನಮಗೂ ಕೂಡ ರಕ್ಷಿತಾ ಶೆಟ್ಟಿ ಇಷ್ಟ ಹಾಗೆ ಹೀಗೆ ಅಂತೇಳಿ. ಹಾಗೆ ಅದರಲ್ಲಿ ಒಂದು ನಾನು 27 ಏಜ್ ಅಂತ ಹೇಳಿದ್ದೆ, 27-26 ಇರ್ಬೋದಂತ. ಅದಕ್ಕೂ ಒಬ್ಬರು ಅದನ್ನು 36 ಅಂತ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ರು. ಅವರು ನನಗೆ ಕಮೆಂಟ್ ಮುಖಾಂತರ ಹೇಳಿದರು 37 ಅಲ್ಲ 27 ಅಂತ. ನಾನು ಹೇಳಿದ್ದು 27 ಆಯಿತಾ. ಅದು ಪರವಾಗಿಲ್ಲ, ಅವರಿಗೂ ಅದು ಸ್ವಲ್ಪ ವಿಡಿಯೋ ನೋಡುವಾಗ ಮಿಸ್ ಆಯಿತು. ನಾನು ಹೇಳಿದವರಿಗೆ ಅದು ನಾನು ಫಾಸ್ಟ್ ಮಾತಾಡುವಾಗ ಅದು ಅವರಿಗೆ ಅದು ಅಷ್ಟಾಗಿ ಕೇಳಿರಲಿಕ್ಕಿಲ್ಲ. ಆದರೆ ತುಂಬ ಜನ ಪಾಸಿಟಿವ್ ಆಗಿ ನನಗೆ ಮೆಸೇಜ್ ಮಾಡಿದರು, ಲೈಕ್ ಕೊಟ್ಟಿದ್ದರು, ಶೇರ್ ಕೂಡ ಮಾಡಿರ್ಬೋದು. ಆ ಕಾರಣದಿಂದ ಅದು ಯೂಟ್ಯೂಬ್ ಕೂಡ ಅದನ್ನು ರೆಕಮೆಂಡ್ ಮಾಡಿದೆ ನನ್ನ ವಿಡಿಯೋ ಆಯಿತಾ. ಆದರೆ ಇನ್ನೂ ಒಂದು ಸ್ವಲ್ಪ ಜನ ಇರ್ತಾರೆ ಅಲ್ವಾ, ನಾನು ಗಿಫ್ಟ್ ಅಂತ ಹೇಳಿದೆ ನೋಡಿ, ಅದೇ ನನಗೆ ಗಿಫ್ಟ್ ಆಯಿತಾ, ಮತ್ತೇನಿಲ್ಲ. ಗಿಫ್ಟ್ ಅಂದರೆ ಎಷ್ಟೋ ಜನ ಪಾಸಿಟಿವ್ ಆಗಿ ನನಗೆ ಸಪೋರ್ಟ್ ಮಾಡಿದ್ದಾರೆ, ಹಾಗೆ ನೆಗೆಟಿವ್ ಜನ ಕೂಡ ಇದ್ದಾರೆ ಆಯಿತಾ. ನಾನು ನೋಡೋದು ಒಬ್ಬರು ಬೆಳೀತಿರ್ಬೇಕಾದ್ರೆ ಇನ್ನೊಬ್ಬರಿಗೆ ಸಹಿಸ್ಕೊಳ್ಳಿಕ್ಕೆ ಆಗ್ತಿಲ್ಲ. ಕೆಲವರೆಲ್ಲ ಹೇಳಿದ್ದಾರೆ ಡೈರೆಕ್ಟಾಗಿ ನನ್ನ ಹತ್ರ ನನಗೆ ಕಮೆಂಟ್ ಮಾಡಿ ಬಂದು, ನನಗೆ ರಕ್ಷಿತಾ ಶೆಟ್ಟಿ ಇಷ್ಟ ಇಲ್ಲ, ಓಕೆ ಬಿಟ್ಟಾಕಿ, ಅವರಿಗೆ ಇಷ್ಟ ಇಲ್ಲ ಆದರೆ ಆ ವಿಡಿಯೋ ಅವರು ನೋಡೋದು ಬೇಡ, ಅವರು ಬಿಗ್ ಬಾಸ್ ಕೂಡ ನೋಡಿರ್ಲಿಕ್ಕಿಲ್ಲ, ರಕ್ಷಿತಾ ಅವ್ರನ್ನ ಇಷ್ಟಪಡಿಲ್ಲ, ಅದರ ಬಗ್ಗೆ ನಾನು ಹೇಳಿಲ್ಲ, ಅದು ಅವರವರ ಇಷ್ಟ. ಆದರೆ ನನಗೆ ತುಂಬಾ ಬ್ಯಾಡ್ ಕಮೆಂಟ್ ಬಂದಿದೆ. ನಾನು ಅದನ್ನೆಲ್ಲ ಇದರಲ್ಲಿ ರಿಮೂವ್ ಮಾಡಿದ್ದೀನಿ. ಯಾಕೆ ಗೊತ್ತುಂಟ, ಒಂದು ಕೆಟ್ಟ ಹುಳುಗಳಿಂದ ಮತ್ತು ಕೆಲವು ಅದರಲ್ಲಿ ಎಕ್ಸ್ಟ್ರಾ ಸೇರಿಕೊಂಡೆಲ್ಲ ಕಿತಾಪತಿ ಮಾಡ್ತಾವಲ್ವ, ಕಿತಾಪತಿ ಹೆಂಗಸ್ ನೋಡಿರ್ಬೋದು, ಹಾಗೆ ಕಿತಾಪತಿ ಮಾಡ್ತಾರಲ್ವ. ಆ ಕಾರಣದಿಂದ ನನಗೆ ಎಂತೆಲ್ಲ ಹೇಳಿದ್ದಾರೆ ಅಂದರೆ, ಏನು ರಕ್ಷಿತಾ ಶೆಟ್ಟಿಯ ಬಗ್ಗೆ ನೀನು ಭಾರಿ ವಿಡಿಯೋ ಮಾಡ್ತೀಯ, ನಿಂದು ಅವಳೇನು ಮಾವನ ಮಗಳ, ಮತ್ತು ತುಂಬ ಅಂದರೆ ತುಂಬ ಕೆಟ್ಟದಾಗೆಲ್ಲ ಕಮೆಂಟ್ ಮಾಡಿದ್ದೀರಿ. ನಾನು ಇಂಥವ್ರಿಗೆ ಹೇಳಿದೆ, ನಿಮಗೆ ಯಾಕೆ ಉರಿದ್ದೆ ಅದು ಬಿಡಿ. ನಾನು ಅದರಲ್ಲಿ ಬೇರೆ ಯಾರಿಗಾದರೂ, ಈಗ ರಕ್ಷಿತಾ ಶೆಟ್ಟಿಯ ಬಗ್ಗೆ ಮಾತ್ರ ಪಾಸಿಟಿವ್ ಹೇಳಿ ಬೇರೆ ಯಾರ್ದಾದ್ರ ಬಗ್ಗೆ ಅದರಲ್ಲಿ ನೆಗೆಟಿವ್ ಆಗಿ ಹೇಳಿದ್ದೀನಾ? ಇಲ್ಲ ತಾನೇ. ನಾನು ನನ್ನ ಚಾನಲಲ್ಲಿ ರಕ್ಷಿತಾ ಶೆಟ್ಟಿಯ ವಿಡಿಯೋ ಮಾಡಿದರೆ ನಿಮ್ಗೆ ಏನ್ರಿ ಕಷ್ಟ? ನಿಮಗೇನು ಕಷ್ಟ? ನನ್ನ ವಿಡಿಯೋ ತಾನೇ, ನನ್ನ ಚಾನಲ್ ತಾನೇ, ನಾನು ತಾನೇ ಮಾತಾಡೋದು, ಅದನ್ನು ಇಷ್ಟಪಡೋರು ನೋಡುತ್ತಾನೆ. ನಿಮಗೆ ಇಷ್ಟ ಇಲ್ಲದ್ರೆ ಸ್ಕಿಪ್ ಮಾಡಿ ಹೋಗ್ತಾ ಇರಬೇಕಲ್ವ ನೀವು.
ಅದು ಬಿಟ್ಟು ಏನು ಕಮೆಂಟ್ ಬಾಕ್ಸ್ ಓಪನ್ ಇದೆ, ಏನು ಬೇಕಾದ್ರೆ ಅದರಲ್ಲಿ ತುಂಬುವುದಂತ ಹೇಳಿ ನನಗೆ ಎಲ್ಲ ಬ್ಯಾಡ್ ಕಮೆಂಟ್ ಹಾಕಿದ್ರಾ? ನೋಡಿ, ರಕ್ಷಿತಾ ಶೆಟ್ಟಿ ಅವರಿಗೆ ನೀವು ಇಷ್ಟಪಡಲಿಲ್ಲದ್ರೆ ಏನು, ಅವರಿಗೆ ಎಷ್ಟು ಮಿಲಿಯನ್ ಗಟ್ಟಲೆ ಜನ ಇಷ್ಟಪಡ್ತಾರೆ ಅಂತ ಅಲ್ಲಿ ಬಿಗ್ ಬಾಸಲ್ಲೇ ಪ್ರೂಫ್ ಆಯ್ತಲ್ವಾ? ಅಲ್ಲೇ ಪ್ರೂವ್ ಮಾಡಿದ ನಂತರ ಇನ್ನು ನಿಮ್ದೇನ್ರಿ ಇಲ್ಲಿ? ನಿಮ್ದೇನು ಬೇಳೆ ಬೇಯಿಸ್ಕೊತಿದ್ದೀರಾ ನೀವು? ನಾನು ಏನೋ ಒಂದು ವಿಡಿಯೋ ಮಾಡಿ ಅಲ್ಲಿಗೆ ಬಿಡಬೇಕಂತ ಇದ್ದೆ ಅಲ್ವಾ? ಅದು ನೀವು ಬಿಡಲಿಕ್ಕೆ ನೀವು ಅದನ್ನು ಬಿಡಲಿಕ್ಕೆ ನಿಮಗೆ ಮನಸ್ಸಿಲ್ಲ ಅಲ್ವಾ? ಸಿಕ್ಕಾಪಟ್ಟೆ ಬಂದು ಎಲ್ಲ ಕಮೆಂಟ್ ಹಾಕಿದ್ರಿ ನನಗೆ. ನೀವು ರಕ್ಷಿತಾ ಶೆಟ್ಟಿ ಅವರಿಗೆ ಅದನ್ನು ಅವರು ನೋಡಲಿಕ್ಕೂ ಇಲ್ಲ, ಅವರಿಗೆ ಅದು ಬಿಟ್ಟು ಹೋಗುವುದಿಲ್ಲ. ಯಾಕೆಂದರೆ ಅವರಿಗೆ ಅದನ್ನೆಲ್ಲ ನೋಡಿ ಕೇಳಿ ಎಲ್ಲ ಅರಗಿಸ್ಕೊಂಡಿದ್ದವರು ಅವರು, ಆಯಿತಾ? ಹಾಗೆ ನಾನು ಒಬ್ಬಳು ಯೂಟ್ಯೂಬರ್, ನನಗೂ ನಿಮ್ಮದು ಬ್ಯಾಡ್ ಕಮೆಂಟಿಂದ ಏನಾಗಲಿಕ್ಕಿಲ್ಲ. ಆದರೆ ಅದರಲ್ಲಿ ಒಬ್ಬರು ಮಮತಾ ಅಂತ ಅವರು ಉಂಟಲ್ಲ, ನಿಮಗೆ ಯಾಕೆ ರಕ್ಷಿತಾ ಶೆಟ್ಟಿ ಅವರದು ಏಜ್ ಯಾಕೆ ಚೀತೂ ಎಲ್ಲ ಮಾಡಿದ್ದಾರೆ ಅಲ್ಲಿ. ಅಲ್ಲ, ನನಗೆ ನೀವು ಒಂದು ಮಟ್ಟಿಗೆ ಏನಾದರೂ ಹೇಳಿದರೆ ನಾವು ಸಹಿಸ್ಕೋಬೋದು, ಆದರೆ ನಮಗೆ ಸಪೋರ್ಟ್ ಮಾಡೋರಿಗೆ, ಹಾಗೆ ರಕ್ಷಿತಾ ಶೆಟ್ಟಿ ಅವರಿಗೆ ಸಪೋರ್ಟ್ ಮಾಡುವಂಥವ್ರಿಗೆ ನೀವೆಂತಕ್ಕೆ ಬೈಯೋದು? ನಿಮಗೆ ಯಾರೇ ಅಧಿಕಾರ ಕೊಟ್ಟದ್ದು? ನಿಮಗೆ ನಮ್ಮ ಇದರಲ್ಲಿ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡೋ ಅಗತ್ಯವಿಲ್ಲ. ನೀವು ಒಂದು ಚಾನಲ್ ಮಾಡಿ, ನೀವು ಕೂತ್ಕೊಂಡು ಮಾತಾಡಿ. ಬೇಕಿದ್ದರೆ ರಕ್ಷಿತಾ ಶೆಟ್ಟಿ, ಮಮತಾ ಶೆಟ್ಟಿ ಅವರು ರಕ್ಷಿತಾ ಶೆಟ್ಟಿ ಅವರಿಗೆ ಸಪೋರ್ಟ್ ಮಾಡಿ ಮಾತಾಡಿದ್ರು. ಮಮತಾ ಶೆಟ್ಟಿ ಅಂತ ಗೊತ್ತಿಲ್ಲ, ಮಮತಾ ಹೆಸರು. ಆದರೆ ಬೇರೆಯವರಿಗೆ ಚೀತು ಅಂತ ಹೇಳುವ ಅಗತ್ಯ ಇಲ್ಲ ಅಲ್ವಾ? ನಿಮಗೆ ಅದರ ಅವಶ್ಯಕತೆ ಕೂಡ ಇಲ್ಲ. ಹಾಗೆ ನಿಮ್ಗೆ ಯಾರು ಇಷ್ಟ ಇದ್ದಾರೆ, ನೀವು ಒಂದು ಚಾನಲ್ ಮಾಡಿ, ನೀವು ಕೂತ್ಕೊಂಡು ನೀವು ಮಾತಾಡಿ ಅಲ್ವಾ? ಮತ್ತೊಬ್ಬರು ಯಾರೋ ಹೇಳ್ತಾರೆ ನಮ್ಮ ಫ್ಯಾಮಿಲಿಗೆಲ್ಲ ಇಂಪಾರ್ಟೆಂಟ್ ಕೊಡಬೇಕು, ಇವರಿಗೆಲ್ಲ ಸೆಲೆಬ್ರಿಟಿಗಳಿಗೆ ಇಂಪಾರ್ಟೆಂಟ್ ಕೊಡಬಾರ್ದು, ನಮ್ಮದು ಫ್ಯಾಮಿಲಿ ಮಕ್ಕಳು. ಸರಿ, ನೀವು ನಿಮ್ಮ ಫ್ಯಾಮಿಲಿ ಮಕ್ಕಳು, ನಿಮ್ಮ ಕುಟುಂಬ ಸಂಸಾರ ಅದನ್ನು ನೋಡ್ತಾ ಇರ್ರಿ. ನೀವು ಮತ್ತೆಂತಕ್ಕೆ ಯೂಟ್ಯೂಬಲ್ಲಿ ಒಂದು ನಮ್ಮದೆಲ್ಲ ವೀಡಿಯೋ ನೋಡ್ತೀರಾ? ಯಾರು ಹೇಳಿದರು ನಿಮಗೆ ನಾನೇನಾದರೂ ನೋಡಿ ಅಂತ ಹೇಳಿದ್ನಾ? ಇಲ್ಲ ನಮ್ಮದು ಯಾರಾದರೂ ರಕ್ಷಿತಾ ಅವ್ರದ್ದು ಫಾಲೋವರ್ಸ್ ಆಗಿರ್ಬೋದು, ನಮ್ಮದು ಸ್ವಲ್ಪ ಏನೋ ಇದ್ದಾರೆ ಅಲ್ವಾ, ಅವರೇನಾದರೂ ನಿಮಗೆ ಶೇರ್ ಮಾಡಿ ನೋಡಿ ಅಂತ ಹೇಳಿದ್ರಾ? ಇಲ್ಲ ಅಲ್ವಾ? ಅಲ್ಲ, ಯೂಟ್ಯೂಬ್ ಏನು ನಿಮ್ದ ಅಲ್ಲ ಅಲ್ವಾ? ಮತ್ತೆ ಎಂತಕ್ಕೆ ನೀವು ಅಲ್ಲಿ ಬಂದು ನಿಮ್ಮದು ಕತೆ ಪುರಾಣ ಎಲ್ಲ ಹೇಳ್ತೀರಾ? ನೀವು ಯಾರ್ದೋ ಸಿಟ್ಟನ್ನು ನಮ್ಮ ಕಮೆಂಟಿಗೆ ಯಾಕೆ ತೋರಿಸ್ತೀರಾ ಅಲ್ವಾ? ರಕ್ಷಿತಾ ಶೆಟ್ಟಿ ಯಾವತ್ತು ರಕ್ಷಿತಾ ಶೆಟ್ಟಿ. ನೀವೆಂತ ಮಾಡ್ತಾ ಇದ್ದೀರಂದರೆ, ಬ್ಯಾಡ್ ಕಮೆಂಟ್ ಮಾಡೋರು ಕನ್ನಡಿಗೆ ಉಂಟಲ್ಲ, ಒಂದು ಚಂದದ ಕನ್ನಡಿ ಇರ್ತದೆ ಅಲ್ವಾ, ಅದಕ್ಕೆ ಬೂದಿಯನ್ನು ಹಾಕಿ ತಿಕ್ತಾ ಇದ್ದೀರಾ, ಆಯಿತಾ? ಅದು ಬೂದಿಯಾಗಿ ತಿಕ್ಕಿದರೆ ನಿಮ್ಮ ಕೈಯೇ ಒಳಸಾಗೋದು ಬಿಟ್ಟರೆ ಅದು ನಮ್ಮ ಕನ್ನಡಿಯ ಶುಭ್ರತೆಗೆ ಏನಾಗಲ್ಲ, ಅದು ಮತ್ತು ಫಲಫಲ ಅನ್ನಿಸ್ತದೆ, ಆಯಿತಾ? ಆ ಕಾರಣ ನಾನು ಹೇಳಿದ್ದು. ಓಕೆ, ಇನ್ನೂ ಸಹ ನೀವು ಬ್ಯಾಡ್ ಕಮೆಂಟ್ ಹಾಕ್ತಾ ಹೋದರೆ ಇನ್ನೂ ಸಹ ನಾನು ಜಾಸ್ತಿ ನಮ್ಮ ರಕ್ಷಿತಾ ಶೆಟ್ಟಿ ಅವರ ಬಗ್ಗೆ ವಿಡಿಯೋ ಮಾಡ್ತಾನೆ ಇರ್ತೀನಿ, ನೋಡುವ. ಇಲ್ಲಿಗೆ ನೀವು ನಿಲ್ಲಿಸಿದರೆ ಒಳ್ಳೆಯದು. ಹಾಗೆ ಇನ್ನೂ ಏನಾದರೂ ನೀವು ಇದಕ್ಕೆಲ್ಲ ಉಪಕಾರ ಹಾಕಲಿಕ್ಕೆ ಬಂದರೆ ಇದಕ್ಕಿಂತ ಜಾಸ್ತಿ ನಾನು ಸಹ ಮಾತಾಡ್ತಾ ಹೋಗ್ತೀನಿ. ಹಾಗೆ ನಮಗೆ ಸಪೋರ್ಟ್ ಮಾಡೋರು ಕೂಡ ಮಾತಾಡ್ತಾ ಇರ್ತಾರೆ. ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಗಿಫ್ಟ್ ಅಂದರೆ ಅಷ್ಟೇ, ನಿಮ್ಮದೆಲ್ಲ ಬ್ಯಾಡ್ ಕಮೆಂಟ್ ಹಾಗೆ ಗುಡ್ ಕಮೆಂಟು ನನಗೆ ಒಳ್ಳೆ ಗಿಫ್ಟು, ಆದರೆ ತುಂಬ ಜನ ಬ್ಯಾಡ್ ಕಮೆಂಟ್ ಹಾಕಿದ್ದಾರೆ ಅಲ್ವಾ, ಅದೊಂದು ಕೆಟ್ಟ ಗಿಫ್ಟ್ ಅಷ್ಟೇ. ಇಷ್ಟನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮೊನ್ನೆ ಎಲ್ಲ ತುಂಬ ಜನ ವೀಡಿಯೋ ನೋಡಿದ್ದೀರಾ, ಆದರೆ ಯಾರು ಕೂಡ ಸಬ್ಸ್ಕ್ರೈಬ್ ಜಾಸ್ತಿ ಜನ ಆಗಲಿಲ್ಲ. ಆದಷ್ಟು ನಮ್ಮಂತಹ ಚಿಕ್ಕ ಯೂಟ್ಯೂಬರ್ಗೆ ಸಪೋರ್ಟ್ ಮಾಡಿ ನಮ್ಮನ್ನು ಉಳಿಸಿ ಬೆಳೆಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೇನೆ. ನಾಳೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ.